ಕಲ್ತಿಲ್ಲ. ಯಾಕೆ ಗೂಗಲ್ ಅಂದ್ರೆ ಏನು ಗೊತ್ತಿಲ್ಲ, ಸರ್ಚ್ ಮಾಡೋದಂದ್ರೆ ಗೊತ್ತಿಲ್ಲ. ಅಂದ್ರೆ ನಾವು ಎಜುಕೇಟೆಡ್ ಮಂದಿಗೆ ಹೇಳಕತ್ತೀವಿ, ಗೂಗಲ್ ಮೇಲೆ ಹೋಗಿ ಡೈರೆಕ್ಟ್ ಸ್ಕಿಲ್ಲಿಂಗ್ ಇಂಡಸ್ಟ್ರಿದ ಭವಿಷ್ಯ ಕೇಳೋದು ನಿಮಗೆ ಬರ್ತದೆ. ಆಮೇಲೆ ಅದ್ರಾಗಿಂದ ಡೈರೆಕ್ಟ್ RCMಗೆ ಸರ್ಚ್ ಮಾಡಿ. RCMಗೆ ಸರ್ಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ಎಥಿಕಲ್ಸ್ 100% ಎಥಿಕಲ್ಸ್ 100% ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಔಟ್ ಮಾಡ್ತಾರೆ. ಹಂಗೆ ಮಾಡ್ತೀವಿ. ಭವಿಷ್ಯ ಭಾಳ ಚಲೋ ಆಗೈತಿ. ನೀವು ಈಗ 10 ವರ್ಷ ಮಾಡತ್ತಿರಲ್ಲ, ನಾನು ಪಾರ್ಟ್ ಟೈಮ್ ಒಳಗೆ ಮಾಡಿದ್ದೆ. ಈಗ ನಾನು ಮಕ್ಕಳು ರೊಕ್ಕ ಬರ್ತದೆ. ನಾವು ಹೋಗಿಲ್ಲ ಹೇಳಿದ್ರೆ ನಾನು IBO ಇಂಡಿಪೆಂಡೆಂಟ್ ಬಿಸ್ನೆಸ್ ಓನರ್. ₹1 ಹತ್ತಿಲ್ಲ. ಈ ಕಂಪ್ನಿ ಒಳಗೆ 45% ಮಾಲೀಕ ಇದೆ. 50 crores ಟರ್ನ್ ಓವರ್ ಆಗ್ತೈತಿ ಮಂದಿದ್ದು ಈ ಕಂಪ್ನಿದು. 50,000 crores, ನಾಟ್ 50,000, 1,000 crores ಟರ್ನ್ ಓವರ್ ಆಗ್ತಿದ್ದೆ. ಅದ್ರಾಗ ನನಗೆ ಪಾಯಿಂಟ್ ಸಿಗ್ತಿದೆ, ಅದ್ರಾಗ ನನಗೆ ಕಮಿಷನ್ ಸಿಗ್ತಿದೆ. ಅಂದ್ರೆ ಒಟ್ಟು ₹1 ಹಾಕಿಲ್ಲ, ಬರೀ ಸಾಮಾನು ತಗೊಂಡಿನಿ, ವಾಪಸ್ ನೀನಿ ನಾನು ಚಲೋ ಅನ್ಸಿದ್ರಿ ಇವ್ರಿಗೆ ಹೇಳಿನಿ. ಇವ್ರು ಮಾಡ್ಯಾರ, ಅವ್ರಿಗೆ ಒಂದು ಗ್ರೂಪ್ ಬಂದಿದೆ. ಗ್ರೂಪ್ ಪಡ ನೆಟ್ವರ್ಕಿಂಗ್ ಒನ್ ಆಫ್ ದಿ ಬೆಸ್ಟ್ ಇಂಡಸ್ಟ್ರಿ ಆನ್ ದ ಅರ್ತ್. ಈ ಧರ್ತಿ ಒಳಗೆ ಟಾಪ್ ಲೆವೆಲ್ ಅಂದ್ರೆ ಒಂದೈತಿ ಡೈರೆಕ್ಷನ್ ಇಂಡಸ್ಟ್ರಿ ಟಾಪ್ ಲೆವೆಲ್ ಹೋಗ್ತದೆ. ಇದು ಭವಿಷ್ಯ ಭಾಳ ದೊಡ್ಡದೈತಿ, ಭಾಳ टू द स्काई. लिमिट काय नहीं, बिल्कुल लिमिट के बाहर है इसका, कुछ नहीं बोल सकते. ನಾನು 40 ವರ್ಷ ಸರ್ವಿಸ್ ಮಾಡಿದ ಸುಳ್ಳ. ನಾನು ಓಲ್ಡ್ ಮನುಷ್ಯ ಅಂದ್ಕೊಂಡು ನನಗೆ 50,000 ಪೆನ್ಷನ್ ಆಯ್ತು. ಈ ಪೆನ್ಷನ್ ಯಾರಿಗೆ ಇಲ್ಲ, ಪರವಾಗಿಲ್ಲ, ಮುಗೀತಿ. ಸಿಕ್ಕಾಗಿನಿಲ್ಲ, ಸಿಕ್ಕಿದ್ರೆ ಭಾಳ ಚಲೋ ದೊಡ್ಡ ಒಂದು ಲೆಕ್ಕ ಅಂತ ತಿಳ್ಕೊಂಡ್ರು. ಇಲ್ಲ ಖರೆ ಈಗ ಬಂದಿಂದ ಲೆಕ್ಕ ಪೆನ್ಷನ್ ಇಲ್ಲ. ಖರೆ ನಾನು ಮತ್ತೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ನಾನು ಪೆನ್ಷನ್ ನನ್ನ ಹಿಂದಿ ಮಟ್ಟ ಹೋಗ್ಬೋದು ಅಂದ್ರೆ ರೂಲ್ಸ್ ಪ್ರಕಾರ. ಖರೆ ಇದು ಬಿಸ್ನೆಸ್ ನನ್ನ ಮಗ ಹೋಗ್ತೈತಿ. ನನ್ನ ಪೆನ್ಷನ್ ಮಗಾಗ ಹೋಗಂಗಿಲ್ಲ, ನನ್ನ ಮಗಳಿಗೆ ಹೋಗಂಗಿಲ್ಲ. ಖರೆ ನಾನು ಇದು ಬಿಸ್ನೆಸ್ ಅಲ್ಲ, ನನ್ನ ಮೇಲೆ ನನ್ನ ಮಗಾಗಿ ಹೋಗ್ತೀನಿ. ಆಟೋಮೆಟಿಕ್ ಟ್ರಾನ್ಸ್ಫರ್ ಆಗ್ತೀನಿ, ಇದು ಸೆಕ್ಯೂರಿಟಿ ಐತಿ. ಅದು ಟೈಮ್ ಫ್ರೀಡಮ್, ಮನಿ ಫ್ರೀಡಮ್ ಪ್ಲಸ್ ಸೆಕ್ಯೂರಿಟಿ. ಈ ಸಪೋಸ್ ಒಂದು 50,000, 1 ಲಕ್ಷ, 2 ಲಕ್ಷ, 5 ಲಕ್ಷ ನಾನು ತೊಗೊಳಕ್ತೀನಿ ತಿಂಗಳ. ಅದು ಆ್ಯಸ್ ಇಟ್ ಈಸ್ ನನ್ನ ಮೇಲೆ. ನಾನು ಹೋಗವನಲ್ಲ, ಪ್ರತಿಯೊಂದು ಹೋಗವಲ್ಲ, ಬಂದವ ಅಂದ್ಕೊಂಡು ಹೋಗವು, ಕನ್ಫರ್ಮ್ ಐತಿ ಟಿಕೆಟ್, ಒಂದು ಹೋಗವು. ಖರೆ ಈ ಬಿಸ್ನೆಸ್ ನಾನು ಮಗಳಿಗೆ ಟ್ರಾನ್ಸ್ಫರ್ ಆಗ್ತೀನಿ. ಮಗಳಿಂದ ಮಗಳಿಗೆ ಯಾವಾಗ ಮಟ್ಟ ಇರೋರು, ಯಾವಾಗ ಮಟ್ಟ ತಿನ್ನೋರು, ಯಾವಾಗ ಮಟ್ಟ ಅರ್ಬಿ ಹಾಕೋರು, ಅಷ್ಟು ಮಟ್ಟ ಇದು ಧರ್ತಿ ಐತಿ, ಆ ಮಟ್ಟ ಬಿಸ್ನೆಸ್ ಐತಿ, ಅಷ್ಟು ಮಟ್ಟ ನಡೆದೈತಿ. ನೀವು ಆರಾಮ್ ಒಂದು 5 ವರ್ಷ ಮೇಲೆ ಈಗ ಮಕ್ಕಳು ಸುಧಾ ರೊಕ್ಕ ಬರಬೇಕು. ನಾನು ಏನು ಹೇಳ್ತೀನಿ, ಈಗ ನಾನು 5 ವರ್ಷ ಇಲ್ಲ, 5 ದಿವಸ ಇಲ್ಲ, 5 ತಿಂಗಳು ಏನು ಮಾಡಿಲ್ಲ ಅಂದ್ರೆ ನಮಗೆ ರೊಕ್ಕ ಬರ್ತದೆ. ಎಂತ ಇದೆ ಡೈರೆಕ್ಷನ್ ಇಷ್ಟೇ ದೊಡ್ಡ ಐತಿ. ಭವಿಷ್ಯ ಭಾಳ ಫಸ್ಟ್ ಕ್ಲಾಸ್ ಐತಿ, ಬ್ರೈಟ್ ಐತಿ. ನೀವು ಇಂಟ್ರೆಸ್ಟ್ ತೊಗೊಂಡು ನಿಮ್ಮ ಕಡೆ ಎಜುಕೇಷನ್ ಐತಿ. ಟೈಮ್ ಇಲ್ಲ ಅಂತಾರಲ್ಲ, ನೀವು ಟೈಮ್ ಇಲ್ಲದಿಲ್ಲ. ಮೋದಿ ಕಡೆನ 24 ತಾಸು ಅದಾವ, ನಮ್ಮ ಕಡೆನ ಅದಾವ, ಅವ್ನ ಕಡೆ ಅದಾವ, ಎಲ್ಲರ ಕಡೆ 24 ತಾಸು. ಖರೆ ಅದು ಯುಟಿಲೈಸ್ ಕಸ ಹೆಂಗೆ ಮಾಡ್ಬೇಕು ಅದು ಮಾಡ್ಬೇಕು. ಈ ಬಿಸ್ನೆಸ್ಗೆ ಮುಂಜಾನೆ 2 ತಾಸು, ಸಂಜೆಗೆ 2 ತಾಸು ನೀವು ಕೊಟ್ರೆ 5 ವರ್ಷಗಳು ನೀವು ಟಾಪ್. ಸರ್ವಿಸ್ ಬಿಡಂಗಿಲ್ಲ. ಇದು ತಗೋಬೇಡ್ರಿ. ಪಾರ್ಟ್ ಟೈಮ್ ಒಳಗೆ 40,000 ಒಳಗೆ 2005 to 2022 ಮಟ್ಟ ಪಾರ್ಟ್ ಟೈಮ್ ಒಳಗೆ ಮಾಡೀನಿ. ಯಾವಾಗ ಮಟ್ಟ 2005 to 2022 ಒಳಗೆ ನಾನು ರಿಟೈರ್ ಆಗಿನಿ. ಅದು ಕೂಡ ಫುಲ್ ಟೈಮ್ ಮಾಡೀನಿ. ಅಷ್ಟು ಬೇಡ ನೆಟ್ವರ್ಕ್ ಸಾವ್ಕಾಶ ಟೈಮ್ ಸಿಗ್ತಿದ್ದೀನಿ ನಾವು. ಕರೆ ಕಂಟಿನ್ಯೂಷನ್ ಮಾಡೋದು. 2 ತಾಸು ಯಾವಾಗಲೂ ಜೂಮ್ ಒಳಗೆ ಮೀಟಿಂಗ್, ಯಾವುದೋ ಒಂದು ಟಾಪ್ ಲೆವೆಲ್ ಮೀಟಿಂಗ್ ಇರ್ತೈತಿ, ಡಿಸ್ಟಿಕ್ ಲೆವೆಲ್ ಒಂದು ಇರ್ತೈತಿ. ಈಗ ವರ್ಷಕ್ಕೆ 2 ಮೀಟಿಂಗ್ ಇರ್ತಾವೆ ದಿಲ್ಲಿಗೆ. ಅದ್ರಾಗ ಬರೋದು, ನೋಡೋದು, ನಮ್ಮಂತ ಮಂದಿ ಮಾಡಕತ್ತಾರ ಇಲ್ಲೋ ಅಂತ ನಾವು ನೋಡಬೇಕು. ಏನಾಯ್ತಪ್ಪ ಇಲ್ಲೇ ರೊಕ್ಕ ಮಾತೇ ಇರೋದಾಗಿಲ್ಲ. ನಿಮ್ಮ ತಾಯಿ ರೊಕ್ಕ ಹಾಕ್ಯಾರ, ನೀವು ಯಾರಿಗೂ ನಮ್ಗೆ ರೊಕ್ಕ ಏನು ಕೊಟ್ರಿ, ನೀವು ಯಾರಿಗೆ ಕೇಳ್ರಿ, ರೊಕ್ಕ ಮಾತೇ ಇಲ್ಲ. ಇದೆ ಬಸ್ ಸಾಮಾನು ಆ ಅಂಗಡಿ ಒಳಗೆ ತೊಗೊಂಬರಾಗ್ತೀರಿ, ಈ ಅಂಗಡಿ ಒಳಗೆ ತೊಗೊಂಬರ್ತೀವಿ. ಅಲ್ಲೇ ಡುಪ್ಲಿಕೇಟ್ ಐತಿ, ಅಲ್ಲಿ ಮಿಲಾವಟ್ ಐತಿ. ಇಲ್ಲ ಡುಪ್ಲಿಕೇಟ್ ಇಲ್ಲ, ಮಿಲಾವಟ್ ಇಲ್ಲ, ಡೈರೆಕ್ಟ್ ಕಂಪ್ನಿ ಕೊಡ್ತಾರೆ ನಿಮಗೆ. ಇದು ರೊಕ್ಕ ಎಲ್ಲ ಹೋಗ್ತಾವು ಆ ಬಿಸ್ನೆಸ್ ಸಣ್ಣ ಅಂಗಡಿ ಒಳಗೆ, ಆಮೇಲೆ ಡಿಸ್ಟ್ರಿಬ್ಯೂಟರ್ ಒಳಗೆ, ಆಮೇಲೆ ಅಡ್ವರ್ಟೈಸ್ಮೆಂಟ್ ಎಲ್ಲ ರೊಕ್ಕ ಹೋಗ್ತಾವೆ. 30 ಸೆಕೆಂಡ್ಗೆ 20 crores ತಗೋತಾರೆ ಹೇಮಾ ಮಾಲಿನಿ. 20 crores ಅದೆಲ್ಲ ಹೋಗ್ತಿದ್ವಿ. ನಮ್ಮಂತ ಮನೆಗಳು ಹೋಗ್ತಲ್ಲ. ಅದ 10,000 ಕಳ್ಸ. ಈಗ 5,000 ಹಿಂದೆ ಮನೆ ಆಗಿರ್ತಾರೆ. 5,000 ಸಾಮಾನು ಖರೀದಿ ಮಾಡ್ತೀವಿ. 10% ಏನಾಗ್ತದೆ, 500 ಆಯ್ತು. 1 ತಿಂಗಳ 500 ಸೇವಾ, 12 ತಿಂಗಳಿಗೆ 6,000. ಒಂದು ಮನೆ ಒಳಗಿಂದ 1 ತಿಂಗಳಿಗೆ 6,000 ಆ ಅಂಗಡಿಯಾಗ ಹೋಗಾಗತ್ತ. 1,40 crores ಮಂದಿ, 1 crore 40 crores, 1 crore 40 crores ಮಂದಿ. ನಾನು ಹೇಳೋದು ಮಾತಂದ್ರೆ ಲಾಸ್ಟ್ಗೆ ನೀವು ಇಂಟ್ರೆಸ್ಟ್ ತಗೊಳ್ಳಿ. ಮೊದಲು ನೀವು ಸರ್ಚ್ ಮಾಡಿ
ಗೂಗಲ್ ಒಳಗೆ ಹೋಗ್ರಿ, ಡೈರೆಕ್ಟ್ ಸೆಲ್ಲಿಂಗ್. ವಾಟ್ ಇಸ್ ದ ಫ್ಯೂಚರ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ? ವಾಟ್ ಇಸ್ ದ ಫ್ಯೂಚರ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ? ಫಸ್ಟ್ ಅದು ನಿಮ್ಗೆಲ್ಲ ಸಿಗ್ತಿದೆ, ಓದ್ರಿ, ಕನ್ಫರ್ಮ್ ಮಾಡ್ಕೊಳ್ಳಿ ಫಸ್ಟ್. ಸೆಕೆಂಡ್, ವಾಟ್ ಇಸ್ ದ ಫ್ಯೂಚರ್ ಆಫ್ RCM ಬಿಸ್ನೆಸ್? RCM ಹಾಕಿದ್ರು ಕೂಡ ಗೊತ್ತಾಗ್ತದೆ ನಿಮಗೆ. ಯಾಕಂದ್ರೆ ಭಾಳ ಕತ್ತಿದ್ದಲ್ಲಿ ಭಾಳ ಕಂಪ್ನಿ ಅದಾವಲ್ಲ, ಭಾಳ ಕಂಪ್ನಿ ಅದಾವ. ಈಗ 9 ಕಂಪ್ನಿ ಅಷ್ಟೇ ಅದಾವ ಟಾಪ್ ಲೆವೆಲ್ 9. ಇದ್ರ ನಂಬರ್ 1 RCM. ಈಗ ನಾ ಹೇಳಾಕತ್ತಿಲ್ಲ, ನಾ 5 ಅನ್ಕೊಂಡು ನಾ ಹೇಳಾಕ್ತೀನಿ. ಖರೆ ನೀವೇನು ಮಾಡಬೇಕು? ಸರ್ಚ್ ಮಾಡಬೇಕು. ಇದು ಗೌರ್ಮೆಂಟ್ಸ್ ಆಫೀಸಲ್ಲಿ ಎಷ್ಟು ಸಂಸ್ಥೆ ಅದಲ್ಲ ಅವರೆಲ್ಲ ಹೇಳಾಕ್ತಾರೆ RCM ನಂಬರ್ 1. ಈಗ ಆಲ್ರೆಡಿ ನಿಮ್ಮ ಕಡೆ ಬಂದೈತಿ, ಪ್ರಾಡಕ್ಟ್ ನಂಬರ್ 1 ಅದಾವ. ಎಲ್ಲ ಪ್ರತಿಯೊಂದು ಬೆಸ್ಟ್ ಸಂಬಂಧ. ಸೊ ನೀವು ಯೂಸ್ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಸ್ವಲ್ಪ ಪಾರ್ಟ್ ಟೈಮ್ ಒಳಗೆ ನೀವು ಕೆಲಸ ಮಾಡ್ಕೊಂಡು ಬರ್ರಿ. 5 ವರ್ಷ ಮೇಲೆ ನಿಮ್ಮದು ಫ್ಯೂಚರ್ ಟಾಪ್ ಲೆವೆಲ್ ಬ್ರೈಟ್ ಆಗ್ತದೆ. ಹೆಂಗೆ ಮಾಡಬೇಕು?